ಎಲ್ಲರೂ ನಾರಾಜಾದ್ರು. ಏನಪ್ಪಾ ಮುಲ್ಲಾ ಸಾಬ್ರು ಕಾಜಿ ಸಾಬ್ರು ನಿಕಾ ಕರೀಲಿಲ್ಲ, ನಮಗೂ ಕಾರ್ಡ್ನು ಕೊಡಿಲ್ಲ, ಬಾ ಅಂತ ಹೇಳಲಿಲ್ಲ, ಬಂದ್ರೆ ನಿಕಾದೊಳಗೆ ನಮ್ ಕುಂದ್ರ ಅಂತ ಹೇಳಲಿಲ್ಲ, ನಮ್ ಊಟದ ವಿಚಾರ ಮಾಡಲಿಲ್ಲ. ನಾರಾಜಾದ್ರು. ಏನ್ರಿ ಎಲ್ಲಿ ಮಾಡಿದ್ರಿ ನಿಕಾ? ಆ ಸಫಾ ಖಿದ್ಮತ್ದವ್ರು ಏನು ಮಾಡ್ಯಾರ ಅಲ್ಲಿ ಹೋಗಿ ಮಾಡಿದ್ರಪ್ಪ. ಎಲ್ಲಾರು ಕೂಡಿಸಿದ್ರು, ಎಲ್ಲಾರು ಜನ ಜಾತ್ರೆ ಮಾಡಿ ನಿಕಾ ಮಾಡಿದ್ರು. ಯಾವ್ದ್ರ ತಮ್ಮ ಮನಿ ಮುಂದೆ ಯಾವ್ದಾರ ಶಾದಿ ಹಾಲಿನೊಳಗ ಮಾಡಿದ್ರೆ ಎಷ್ಟು ಚಲೋ ಆಕಿತ್ತು. ಬಹಳ ಮಂದಿ ನಾರಾಜ್ ಆಕ್ಕಾರ. ಆದ್ರೆ ಅಲ್ಲಾ ಮತ್ತು ರಸೂಲ್ ರಾಜಿ ಇದ್ರ ಯಾರು ಬೇಕಾ ಜಗತ್ತಿನೊಳಗೆ ಯಾರು ನಾರಾಜ್ ಆದ್ರು, ಯಾರು ಕೋಪಗೊಂಡ್ರು ಏನಾಗಕ್ಕೂ ಆಗೋದಿಲ್ಲ, ಎಲ್ಲರಿಗೂ ನಾರಾಜ ಆಗಲಕ್ಕ. ಆದ್ರೆ ಅಲ್ಲಾ ಮತ್ತು ರಸೂಲ್ ರಾಜಿ ಆದ್ರೆ ನಮ್ದು ದುನಿಯಾ ಆಕ್ರ ಕಾಮಯಾಬಿ ಸಿಗ್ತೈತ್ರಿ. ಅಲ್ಲಾಹು ಅಕ್ಬರ್. ಅವಾಗ ನಾವು ರಾಜಿ ಮಾಡ್ಬೇಕಲ್ರಿ. ಮಕ್ಕಳು ಕೊಡವ ಅವ, ಲಗ್ನ ಮಾಡಿಸವ ಅವ, ಲಗ್ನ ಆದ್ಮೇಲೆ ಮಕ್ಕಳು ಕೊಡವ ಯಾರ್ರಿ? ಅಲ್ಲ. ಆ ಮಕ್ಕಳದಲ್ಲಿ ಪ್ರೀತಿ ಪ್ರೇಮ ಹಾಕವ ಅಲ್ಲ. ನಾನಾ ತರದ ಅಲ್ಲಾ ತಾಲ ನ್ಯಾಮತ್ಗಳು ತಿನ್ಸವ ಯಾರ್ರಿ? ಅಲ್ಲ. ಮನೆಯೊಳಗ ಸುಖ ಶಾಂತಿ ನೆಮ್ಮದಿ ಉಲ್ಲುಸು ಬರ್ಕತ್ತರವ ಅಲ್ಲ. ಆಕಾಶದಿಂದ ಮಳೆ ಇಳಿಸವ ಅಲ್ಲ. ಆ ಮಳೆಯಿಂದ ಏನ್ರಿ ಭೂಮಿ ಒಳಗ ನಾನಾ ತರದ ಗಿಡಗಂಟಿಗಳು ಹೂವ ಹಂಪಲ ನಾನಾ ತರದ ಏನ್ರಿ ನ್ಯಾಮತ್ಗಳು ತೆಗೆವ ಯಾರ್ರಿ? ಅಲ್ಲ. ಅವಂಗ ನಾವು ರಾಜಿ ಮಾಡ್ಬೇಕ್ರಿ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲಾ ಸಲಂ ಅವರು ರಾಜಿ ಮಾಡ್ಬೇಕು. ಎಲ್ಲಾರು ರಾಜಿ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ, ಆದ್ರೆ ಅಲ್ಲಾ ರಸೂಲ್ಗೆ ನಾವು ರಾಜಿ ಮಾಡಕತ್ತಿಲ್ಲ. ಆದ ಕಾರಣ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ನಿಕಾದ ಸಮಯದೊಳಗ ಅಂದ್ರೆ ಹಿಂಗಿರ್ಬೇಕು. ನಾವು ನಿಕಾ ವಿವಾಹ ಲಗ್ನ ಅಂದ್ರೆ ಏನ್ ತಿಳಿದೇವಿ? ಒಂದು ದೊಡ್ಡ ಶಾದಿ ಹಾಲ್ ಇರಬೇಕು, ಬಿರಿಯಾನಿ ಮಾಡಿರ್ಬೇಕು, ಎಲ್ಲರಿಗೆ ನಾವು ದಾವತ್ ಕೊಟ್ಟಿರ್ಬೇಕು. ಮನಿಯೊಳಗೆ ಲಗ್ನ ಬತ್ತಂದ್ರೆ ಬಹಳಷ್ಟು ಊರಿನೊಳಗು 4-5 ಮಂದಿ 7-8 ಮಂದಿ ಇರತ್ತಾರ. ಅವರು ಕಾಜಿ ಸಾಬ್ರ ಮುಲ್ಲಾ ಸಾಬ್ರ ನಿಮ್ಮ ಮನ್ಯಾಗ ಲಗ್ನ ಐತಿ ಅಂದ್ರೆ ಊರಾಗ ಯಾರು ಮಾಡಿರ್ಬಾರ್ದು ಅಂತ ಲಗ್ನ ನಾವು ಮಾಡಬೇಕಂತ ವಿಚಾರ ಮಾಡ್ತಿರ್ತಾರೆ. ಬರೀ ಅವರು 7-8 ದಿವಸ ಇರೋದಿಲ್ಲ, ಒಂದು 10-12 ದಿವಸ ನಮ್ಮ ಮನೆಯೊಳಗೆ ಇರ್ತಾರ. ಹೌದಿಲ್ರಿ? ಅಲ್ಲಿ ಊಟ ಮಾಡ್ತಾರ, ವರ್ಣೆ ಮಾಡ್ತಾರ. ಆ ವರ್ಣೆ ಕೇಳಿ ಅವ ಏನ್ ಮಾಡ್ತಾನ್ರಿ? ನಮ್ಮ ಮನೆಯೊಳಗೆ ಚಲೋ ಲಗ್ನ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಇದ್ದಿರುವಂತ ರೊಕ್ಕ ಇಲ್ಲ, ನಾವೇನ್ ಮಾಡ್ಬೇಕು? ಲೋನ್ ತೆಗದ್ಲಿಂದ ಏನೈತಿ ಲಗ್ನ ಮಾಡ್ತಾನ. 30 ಲಕ್ಷ ಲಗ್ನ, 30 ಲಕ್ಷ ರೂಪಾಯಿ ಏನೈತಿ ಲೋನ್ ತೆಗ್ದಾನ. ಮನಿ ಮ್ಯಾಗ ಇದ್ದಿದ್ದು 1 ಎಕರೆ ಹೊಲದ ಮ್ಯಾಗ ಲೋನ್ ತೆಗ್ ಲಗ್ನ ಮಾಡ್ತಾನ್ರಿ. ಲಗ್ನ ಆದ್ಮೇಲೆ ಅವ ಲಗ್ನ ಆಗದುವಂತ ಹುದುಲಾ ಏನತ್ತಾನ, ಡಾರ್ಲಿಂಗ್ ಲಗ್ನ ಆಗಿದ ಮೇಲೆ ಏನತ್ತಾನ, ಡಾರ್ಲಿಂಗ್ ನಾವೆಲ್ಲರೂ ಈಗ ಏನೈತಿ ಹನುಮಾನ್ ಸಲುವಾಗಿ ಎದು ಹೋಗೋಣ, ಡಾರ್ಜಿಲಿಂಗ್ ಹೋಗೋಣತ್ತಾನ. ಯಾಕಂದ್ರೆ ಲೋನ್ ರೊಕ್ಕ ಬಂದಿರ್ತೈತಲ್ಲ. ಆದ್ರ ಅಪ್ಪ ನೋಡ್ತಾನ ಬಹಳ ದೂರ ಹೋಗುವಂತ ವಿಚಾರ ಮಾಡಕತ್ತಾನ. ಅವ ಲೋನ್ ತೆಗೆದ್ರು ಪಟ್ಟಿ ಮುಂದಿಡ್ತಾನ, ಲೋನ್ ತೆಗೆದಿರುವಂತ ಚೀಟಿ ಪಟ್ಟಿ ಮುಂದಿಡ್ತಾನ. ಅವಾಗ ತಲೆ ತೋರಿಸ್ಕೊತ ಹೇಳ್ತಾನ, ಅಪ್ಪ ಎಲ್ಲಿ ಡಾರ್ಜಿಲಿಂಗ್ ಬೇಡ, ಯಾವುದು ಇನ್ನೂ ಬೇಡ, ನಾವು ಸೀದಾ ಮಹಬೂಬ್ ಸುವಾನಿ ದರ್ಗಾಕ್ಕೆ ಹೋಗಿ ಬಂದು ಬಿಡ್ತೀವಿ ಅಂತ ನಾವು.